ನಮಸ್ಕಾರ. ಬರ್ಕೆಟ್ ಬಸ್ಸಿಯ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಅದು ನನ್ನನ್ನು ಟ್ರೈಲರ್ ಲಾಂಚಿಗೆ ಕರೆಸಿದ್ದೀರಾ, ಭಾಳ ಖುಷಿ ಆಯಿತು. ಟೀಮ್ ವರ್ಕ್ ಎಲ್ಲ ಇಲ್ಲೇ ಇದ್ದಾರೆ, ಒಂದೇ ಯೂನಿಫಾರ್ಮ್ ಬೇರೆ ಹಾಕ್ಕೊಂಡಿದ್ದಾರೆ, ತುಂಬ ಖುಷಿ ಆಯಿತು ನನಗೆ. ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ. ಚೆನ್ನಾಗಿ ದೊಡ್ಡ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ದೇವ್ರನ್ನ. ಥ್ಯಾಂಕ್ ಯು ಸೋ ಮಚ್. ಲಾಂಚ್ ಮಾಡೋದಕ್ಕಾಗಿ ಮೇಡಮ್ ಅವರು ಬಂದಿದ್ದರು, ನಮಗೆ ತುಂಬ ಖುಷಿ ಆಗಿತ್ತು. ಹಾಗೆ ಗಿಲಿನಟ ಅವರಾಯಿತು, ಬಸವ ಅವರಾಯಿತು, ನಮ್ಮ ಟೀಮ್ ಎಲ್ಲರೂ, ಬಹಮಾರಿ ಸಾರು, ಗಿರೀಶ್ ಸಾರ್ ಅವ್ರಿಗೆ ಅವರೆಲ್ಲರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ತಿಳಿಸ್ತಾ ಇದ್ದೀನಿ. ಇನ್ನು ನಮ್ಮ ಮೂವಿ ಟೀಮ್, ಡೈರೆಕ್ಟಿಂಗ್ ಟೀಮ್ ಅವರಿಗೆ, ಆ್ಯಕ್ಟರ್ಸ್ ಎಲ್ಲರಿಗೂ ನಾನು ಸ್ಪೆಷಲ್ ಆಗಿ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡೈರೆಕ್ಟರ್ ಅವರು ಸಿನಿಮಾ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಅಂತ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಪ್ರೇಮ ಮ್ಯಾಮ್, ನನಗೆ ಅದು 2000 ಡಿಸೆಂಬರ್ 1ನೇ ತಾರೀಕು ಯಜಮಾನ ಸಿನಿಮಾ ರಿಲೀಸ್ ಆಗಿತ್ತು. ಸೊ ನನಗೆ ಅವಾಗ 8ರಿಂದ 9 ವರ್ಷ. ಸೊ ಒಂದು ಟ್ರ್ಯಾಕ್ಟರಲ್ಲಿ ಹೋಗ್ಬಿಟ್ಟು, ಒಂದು ಸಿಟಿಗೆ ಹೋಗ್ಬಿಟ್ಟು ನಾವು ಯಜಮಾನ, ನನ್ನ ಜೀವನದಲ್ಲಿ ಫಸ್ಟ್ ಸಿನಿಮಾ ಯಜಮಾನೇನೆ, ಅದು ಥಿಯೇಟರ್ ಒಳಗಡೆ ನೋಡಿದ ಸಿನಿಮಾ. ಸೊ ಇದು ನನ್ನ ಮೊದಲನೇ ಸಿನಿಮಾಗೇನೆ ಮೇಡಮ್ ಅವ್ರನ್ನ ಕರೆಸ್ತೀನಿ ಅಂತ ನಾನು ಕನಸಲ್ಲ ಅನ್ಕೊಂಡಿರಲಿಲ್ಲ. ಸೊ ನಾನು ಮೇಡಮ್ ಅವ್ರನ್ನ ಕರೆಸ್ಬೇಕು, ಅವ್ರ ಕೈಲ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತು ಅದು ಆಸೆ ನೆರವೇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಬಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ ನಾಗಾರ್ಜುನ ರೆಡ್ಡಿ ಸರ್ ಅವರು, ಏನಾಯಿತು ನೀವು ಮಾಡಿ, ನಾನು ಹಿಂದೆ ಇದ್ದೀನಿ, ಬಜೆಟ್ ಎಷ್ಟಾದರೂ ಪರವಾಗಿಲ್ಲ, ನಾನು ತೊಗೊಂಬರ್ತೀನಿ, ಸಾಲ ಆದರೂ ಪರವಾಗಿಲ್ಲ, ಮಾಡಿ ಅಂತ ಧೈರ್ಯ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಮಲ್ಲಿಕಾರ್ಜುನ ಪ್ರೊಡ್ಯೂಸರ್ಸ್ ಅವರು ನನಗೆ ಇವಾಗಲ್ಲ, ಮುಂಚಿಂದನೂ ತುಂಬ ಹೆಲ್ಪ್ ಮಾಡೋರು, ದುಡ್ಡಿನ ವಿಷಯದಲ್ಲಾಗಿರ್ಬೋದು, ಒಂದು ಪರ್ಸ್ನಲ್ ಆಗಿರ್ಬೋದು ಯಾವ್ದಾದ್ರು. ಸೊ ಈ ಸಿನಿಮಾಕ್ಕೂ ಒಂದು ಮೇನ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಮಲ್ಲಿಕಾರ್ಜುನ ಮ್ಯಾಮ್. ಆಮೇಲೆ ಅದ್ದೂರಿ ಬಸವ, ಇವಾಗೇನು ನೀವು ಇಲ್ಲಿ VT ನೋಡಿದ್ರ, ಮೇಡಮ್ ಅವ್ರು ಬಂದಿದ್ದಾರೆ, ಗಿಲಿನಟ ಬಂದಿದ್ದಾರೆ ಅಂದರೆ ಮೇನ್ ಅವರೇ ಕಾರಣ, ಅವರಿಂದನೇ ಇದೆಲ್ಲ ಸಾಧ್ಯ ಆಗಿರೋದು. ಸೊ ಥ್ಯಾಂಕ್ ಯು ಅದ್ದೂರಿ ಬಸವ ಅವರೇ. ಆಮೇಲೆ ನಮ್ಮ ಗಿಲಿನಟ, ಇವ್ರದ್ದು ವಿಡಿಯೋಸ್ ನೋಡಿ ನಾನು ತುಂಬ ನಗ್ತಾ ಇದ್ದೆ, ಹೇಗಾದರೂ ಮಾಡಿ ಇವ್ರನ್ನ ಮೀಟ್ ಮಾಡಬೇಕು, ಕರೆಸ್ಬೇಕು ಅಂತ ಇತ್ತು. ಸೊ ಅದೂ ನನಗೆ ಆಸೆ ಇದಾಯಿತು. ಆಮೇಲೆ ಶ್ಯಾಮ್ ಸರ್, ನಮ್ಮ DOP, ಇವರು ತುಂಬ ಅದ್ಭುತವಾಗಿ ನನಗೆ ಇದು ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ಒಳ್ಳೆ ಶಾರ್ಟ್ಸ್ಗಳು ತೆಕ್ಕೊಟ್ಟಿದ್ದಾರೆ. ನಮ್ಮದು 2018ರಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಿಮಗೂ ಥ್ಯಾಂಕ್ ಯು ಸರ್. ಆಮೇಲೆ ಅದ್ವಿಕಾ, ಪೂಜಾ, ನಮ್ಮ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಹುಡುಗಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಿಮಗೆ ಒಂದು ಮಾತು ಹೇಳಬೇಕು ನಾನು. ಪ್ರೇಮ ಮ್ಯಾಮ್, ಇವಾಗ ಏನು ನೀವು ಬಂದು ನೋಡ್ತಾ ಇದ್ದೀರೋ, ಇಲ್ಲಿ ಏನು ನಡೀತಾ ಇದೆಯೋ, ಇದೆಲ್ಲ ನಿಜ ಜೀವನದಲ್ಲಿ ನಡೀತಾ ಇದೆ. ಆ್ಯಕ್ಚುಲಿ ನಾನು ಒಬ್ಬ ಡೈರೆಕ್ಟರ್ ಆಗಬೇಕು. ಬಾಮಾರಿ ಸರ್ ವೆಲ್ಕಮ್ ಸರ್, ಬಾಮಗಿರಿ ಸರ್ ವೆಲ್ಕಮ್ ಸರ್. ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್, ಬಾಮಾರಿ ಸರ್, ಬಾಮಗಿರಿ ಸರ್. ನಾನು ಯಾವಾಗಾದರೂ ಬಾಮಾರಿ ಸರ್ ಬಗ್ಗೆ ಹೇಳಬೇಕು. ನನಗೆ ಅವರು ಚೇಂಬರ್ ಅಧ್ಯಕ್ಷರಾದಾಗ ನಾನು ಟೈಟಲ್ ರಿಜಿಸ್ಟ್ರೇಷನ್ ಮಾಡ್ಸೋಕೆ ಹೋಗಿದ್ದೆ. ಸೊ ಒಳಗಡೆ ಚೇಂಬರಲ್ಲಿ ಕರೆದ್ಬಿಟ್ಟು, ನಿನಗೇನು ಬೇಕು, ನಿನ್ನ ಸಿನಿಮಾಗೆ ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವತ್ತಿಂದ ಇವತ್ತಿನವರು ನಾನು ಏನೇ ಕೇಳಿದ್ರು, ನಾನು ಫೋನ್ ಮಾಡಿದ್ರು, ಬಿಜಿದ್ರು ತಿರ್ಗಾ ಕಾಲ್ ಮಾಡಿಬಿಟ್ಟು ಏನು ಮಾಡಬೇಕು ಏನಿಲ್ಲ ಅಂತ ವಿಚಾರಿಸ್ತಾರೆ ಎಲ್ಲದನ್ನು. ಆಮೇಲೆ ಥ್ಯಾಂಕ್ ಯು ಬಾಮಾರಿ ಸರ್, ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಆಮೇಲೆ ಬಾಮಗೆ ಆಗಿದೆ, ಏನಾಗಿದೆ ಏನಿಲ್ಲ ಅಂತ ಪ್ರತಿ ಸಲ ಕಾಲ್ ಮಾಡಿ ಎಲ್ಲಿವರೆಗೂ ಏನೇನು ಮಾಡಿಸ್ತಿದ್ದೀಯಾ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ದಾರಿಯಲ್ಲಿ ಹೋಗುವಂಥ ಒಂದು ಮಾರ್ಗದರ್ಶನ ತೋರಿಸ್ಕೊಟ್ರು ನನಗೆ. ಆಮೇಲೆ ನಾನು ಮೇನಾಗಿ ಹೀರೋ ಆಗಿ ಮಾಡೋಕೆ ಮೇನಾಗಿ ಬಾಮಾರಿ ಸರ್ನೇ ಕಾರಣ. ನಾನೊಂದು 2020ರಲ್ಲಿ ಒಂದು ಟೀಸರ್ ಶೂಟ್ ಮಾಡ್ಕೊಂಡು ಬಾಮಾರಿ ಸರ್ ಕೈಯಲ್ಲಿ ಲಾಂಚ್ ಮಾಡಿಸಿದ್ವಿ, ಇದೇ ಬರ್ಗೆಟ್ ಬಸ್ಸಿದ್ದು ಒಂದು ಶಾರ್ಟು. ಸೊ ಅದು ನೋಡ್ಬಿಟ್ಟು ಇದನ್ನ ನೀನೇ ಮಾಡ್ಬೇಕು ಕಾಣೋ, ಇದು ಕಾಶಿನಾಥ್ ಫ್ಲೇವರ್ ಬರ್ತಿದೆ ಅಂತ ಅವತ್ತು ನನಗೆ ಅವ್ರು ಧೈರ್ಯ ಕೊಟ್ಟರು. ಸೊ ಅದೇ ನನಗೆ ಇವತ್ತು ಪ್ಲಸ್ ಪಾಯಿಂಟ್ ಆಯ್ತು ಇಲ್ಲಿ ಬಂದಿರೋದು. ಸೊ ತುಂಬಾ ಥ್ಯಾಂಕ್ ಯು ಸರ್, ಬಾಮಾರಿ ಸರ್ ಮತ್ತೆ ಬಾಮಗಿರಿ ಸರ್ ನನಗೆ. ಆಮೇಲೆ ಈಗ ಮೇಡಮ್ ಅವ್ರು ಮಾತಾಡ್ಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಡೈರೆಕ್ಟ್ರೆ, ನೀವು ಮಾತಾಡಿ, ನಿಮ್ಮ ಪಾತ್ರ ಏನು, ಸಿನಿಮಾ ಬಗ್ಗೆ ಹೇಳಿ ಡೈರೆಕ್ಟ್ರೆ. ಇದು ಒಂದು ಬರ್ಗೆಟ್ ಬಸ್ಸೆ ಅಂತಂದ್ರೆ, ಇದೊಂದು ನಮ್ಮೊಳಗಡೆ ಒಬ್ಬ ಪಾತ್ರಧಾರಿ ಅನ್ನೋನು ಇರ್ತಾನೆ. ಅವನು ಹೊರಗಡೆನೆ ಬರಲ್ಲ, ಅವಾಗವಾಗ ಹುಡುಗಿರ್ ನೋಡಿದಾಗ ಮಾತ್ರ ಅವ್ರು ಆಚೆ ಬರ್ತಿರ್ತಾನೆ. ಸೊ ಅವನ್ನ ಓಪನ್ ಆಗಿ ನಾನು ಯಾರು ಒಳಗಡೆ ಹೇಳ್ಕೊಳ್ದೆ ಇರೋದು ನಾನು ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀನಿ. ಇದು 4 ದಿನ ಸ್ಕ್ರೀನ್ ಪ್ಲೇದಲ್ಲಿ ಹೋಗುತ್ತೆ. ಒಂದು 50ರಿಂದ 55 ಜನ ಹುಡುಗಿರು ಬಂದು ಹೋಗ್ತಾರೆ ಇದರಲ್ಲಿ. ಆಮೇಲೆ ಸರ್, ಒಂದೊಂದು ಸೀನಿಗೆ ಒಂದೊಂದು ಹುಡುಗಿರು ಚೇಂಜ್ ಆಗ್ತಾರೆ.
ಸರ್ ಈಗ ನಾವು ಇಲ್ಲೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದೀವಿ ಸರ್. ಒಂದೊಂದು ಸೀನಿಗೆ ಒಂದೊಂದು ಹುಡುಗಿರ್ನ ಆ ಥರ ಒಂದೊಂದು ಸೀನಿಗೆ ಒಂದೊಂದು ಹೀರೋಯಿನ್ಗಳು ಸರ್. ಹೌದು ಸರ್. ಆಮೇಲೆ ಮಾಡಿದ್ದೀನಿ ಸರ್. ಅದರಿಂದನೇ ಇಲ್ಲಿ ಬಂದಿರೋದು. ನಿಮ್ಗೆ ಇನ್ನೊಂದು ಸರ್, ನಾನು ನಿಮಗೆ ಇನ್ನೊಂದು ಯಾಕೆ ಹೇಳಬೇಕು, ಆವಾಗಲೇ ಸಾರ್ ಬರೋಗ ನಾನು ಅರ್ಧದಲ್ಲೇ ನಿಲ್ಲಿಸಿದೆ. ಸೊ ಇದೆಲ್ಲ ಏನು ಪ್ರೆಸ್ ಮೀಟು ಮೀಡಿಯಾದವರು ಸಾರ್ ಎಲ್ಲ ಬಂದಿದ್ದಾರೆ, ಇದು ನಿಜ ಜೀವನದಲ್ಲಿ ನಡೀತಾ ಇರೋದು ಸರ್. ಆ್ಯಕ್ಚುಲಿ ಹೇಗಂದರೆ, ನೀವು ದಿನ ಹೋಗ್ತಾ ಇರೋ ಪ್ರೆಸ್ ಮೀಟ್ಗೆ ಎಲ್ಲ ಸಿನಿಮಾಗಳು ಮಾಡ್ತಾ ಇರ್ತೀರಾ, ಅಲ್ಲಿ ಹೀರೋ ಆಗ್ಬೇಕಂತ ಬಂದಿರ್ತಾರೆ, ಡೈರೆಕ್ಟರ್ ಆಗ್ಬೇಕಂತ ಬಂದಿರ್ತಾರೆ. ಸೊ ನಾನು ಹೀರೋ ಆಗ್ಬೇಕಂತ ಕನಸಲ್ಲೂ ಕಂಡಿಲ್ಲ ಸರ್. ಅದು ಕನಸು ಬೀಳೋಕ್ಕೂ ಸಾಧ್ಯನೇ ಇಲ್ಲ. ಡೈರೆಕ್ಟರ್ ಆಗ್ಬೇಕಂತೂ ಅಂದ್ಕೊಂಡಿರಲಿಲ್ಲ. ಸೊ ಕೆಲವೊಂದು ಪ್ರಾಮಿಸ್ ಮಾಡಿದ್ದೆ ಸರ್. 2012 ನಾನು ಒಂದು ಹುಡುಗಿನ ಲವ್ ಮಾಡ್ತಿರ್ಬೇಕಾದ್ರೆ ಅವಳು ಹೇಳಿದ್ಲು ಸರ್, ನೀನೊಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು ಕಣೋ, ನೀನು ದೊಡ್ಡ ವ್ಯಕ್ತಿ ಆದ ನಾನು ನಿಮ್ಮನ್ನು ನೋಡ್ಬೇಕಂತ ಆಸೆ ಇತ್ತು ಅಂತ ಅಂದ್ಲು ಸರ್. ಸೊ ಕೆಲವೊಂದು ಕಾರಣಾಂತರಗಳಿಂದ 2014 ಅವಳಿಗೆ ಮದುವೆ ಆಯಿತು ಸರ್. ಮದುವೆ ಆದಮೇಲೆ ನಾನು ಸಾಯೋಣ ಅಂತ ಹೊರಟಾಗ ಅವಳು ಕೆಲವೊಂದು ಮೆಸೇಜ್ ಕಳಿಸಿದ್ಲು, ನನ್ನ ಪ್ರೀತಿನ ಇಟ್ಕೊಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡು, ನೀನು ಪ್ರೀತಿ ಗ್ರೇಟ್ ಆಗುತ್ತೆ ಅಂತ ಹೇಳಿದ್ರು ಸರ್. ಆಮೇಲೆ ನೀನೊಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್. ನಾನು ಇದ್ರ ಹಿಂದೆ ಫೋಟೋಗ್ರಾಫರಾಗಿ ಕೆಲಸ ಮಾಡ್ತಿದ್ದೆ, ಹಮಾಲಿ ಕೆಲಸ ಮಾಡ್ತಿದ್ದೆ, ಗಾರೆ ಕೆಲಸ ಮಾಡ್ತಿದ್ದೆ. ಸೊ 2018 ನನಗೊಂದು ದಾರಿ ಸಿಕ್ತು ಸರ್ ಇಂಡಸ್ಟ್ರಿ ಬರೋಕ್ಕೆ. ಅವತ್ತಿಂದ ಇವತ್ತಿನವರೆಗೂ ಇವಾಗೇನು ನೋಡಿದ್ರಲ್ವಾ, ಇದು ನನ್ನ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದು ಇನ್ನೂ ಈ ಜಸ್ಟ್ ಆರಂಭ ಆಗಿದೆ ಸರ್, ಅಂತ್ಯ ಮಾತ್ರ ನೀವೇ ನೋಡ್ತೀರಾ. ಸೊ ಇಷ್ಟು ಹೇಳಿ ನಾನು ಇದು ಏನು ಓವರ್ ಆಲ್ ಇವೇನು ಬಂದಿದ್ದೀರೋ ಎಲ್ಲ ಏನಿದೆ ಇದೆಲ್ಲ ನಮ್ಮ ಹುಡುಗಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸರ್ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. 2018 ನಾನು ರಜತ್ ರಘುನಾಥ್ ಅಂತ ಒಬ್ಬ ಪ್ರೊಡ್ಯೂಸರ್ ಹತ್ರ ಬರ್ತೀನಿ ಸರ್, ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡ್ಬಿಟ್ಟು. ಸೊ ಅವ್ರ ಹತ್ರ ಬಂದಾಗ ಏನಾಗುತ್ತೆ, ಅವ್ರು ನನಗಿರೋಕೆ ಆಶ್ರಯ ಕೊಡ್ತಾರೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ BN ಸ್ವಾಮಿ ಅವರು ಅಂತ ಬರ್ತಾರೆ ಸರ್. ನಾನು ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಾ ನಾನು ಸ್ಕ್ರಿಪ್ಟ್ಗಳು ಬರಿತಾ ಇರ್ತೀನಿ ಸರ್. ಅದಾದಮೇಲೆ ಹೀಗೆ ನಮ್ಮ ಪ್ರೊಡ್ಯೂಸರ್ ನಾಗಾರ್ಜುನ ರೆಡ್ಡಿ ಅವರು ಸಿಕ್ಕರು ಸರ್. ಹಾಗಾಗಿ ಒಂದು ಬರ್ಗೆಟ್ ಬಸ್ ಸಿನಿಮಾ ಮಾಡಬೇಕಾಯ್ತು ಸರ್. ಸರ್ ನಮ್ಮದು ಬಂದ್ಬಿಟ್ಟು ಬಳ್ಳಾರಿ ಹತ್ರ ಸಿರುಗುಪ್ಪ ತಾಲೂಕು ಸರ್, ತೆಕ್ಕಲಕೋಟೆ ಅಂತ ಒಂದು ಪಟ್ಟಣ ಪಂಚಾಯಿತಿ. ನಂದು ಡಿಗ್ರಿ BCom ಡಿಸ್ಕಂಟಿನ್ಯೂ ಆಗಿದೆ ಸರ್. ಸರ್ ಮನೇಲಿ ಏನಿಲ್ಲ ಸರ್, ನಮಗೆ ಏನು ಯಾರು ಸಪೋರ್ಟ್ ಇಲ್ಲ. ನನಗೆ ಮನೆಗೆ ಸಂಬಂಧ ಇಲ್ಲದೇ ನಾನು ನಮ್ಮ ಹುಡುಗಿ ಕೊಟ್ಟಿರೋ ಮೇನ್ ಒಂದೇ ಸರ್, ನಮ್ಮ ಹುಡುಗಿ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಅವಳಿಗೆ ಒಂದಿನ ಉಳಿಸ್ಕೊಂಡು ಸತ್ರು ಪರವಾಗಿಲ್ಲ ಅಂತ ನಾನು ಬಂದ್ಬಿಟ್ಟೆ ಸರ್, ಎಲ್ಲರನ್ನ ಬಿಟ್ಬಿಟ್ಟು. ಸರ್ ಇಲ್ಲ ಸರ್, ನೋವಾಗಿದೆ, ಮಾಡೋಕ್ಕಾಗಲ್ಲ. ಅಲ್ಲ ಸಿನಿಮಾದಲ್ಲಿ ಇಲ್ಲ ಸರ್, ಮಾಡಲ್ಲ ಸರ್. ರಿಯಲು ಮಾಡಲ್ಲ, ಸೀರಿಯಲಲ್ಲಿ ಮಾಡಲ್ಲ. ಓಕೆ, ಅಲ್ಲೊಂದು ಪ್ರಶ್ನೆ ಸರ್, ಏನೋ ಕೇಳ್ತಿದ್ರಿ. ಇದ್ದಾರೆ ಸರ್, ಮದುವೆ ಆಗಿದೆ, ಎಲ್ಲೋ ಇದ್ದಾಳೆ, ಚೆನ್ನಾಗಿರ್ಲ ಅಂತ ನಾನು ದಿನ ದೇವ್ರನ್ನ ಬೇಡ್ಕೊತೀನಿ ಸರ್. ಆಗಿದ್ದಾರೆ ಸರ್. ಇಲ್ಲ ಸರ್, ನನಗೆ ಕಾಂಟ್ಯಾಕ್ಟ್ ಇಲ್ಲ ಸರ್, ಅವರು ಕಾಂಟ್ಯಾಕ್ಟ್ ಇಲ್ಲ. ಬಟ್ ಗೊತ್ತಾಗುತ್ತಲ್ಲ ಸರ್ ಕೆಲವ್ರ ಮುಖಾಂತರ. ಇಲ್ಲ ಮ್ಯಾಮ್, ಒಳ್ಳೇದೇನಾಗಿಲ್ಲ, ಬಟ್ ನೋವು ಆಗ್ತಿದೆ ದಿನ. ಇಲ್ಲ ಮ್ಯಾಮ್, ಒಳಗಡೆ ಯಾವತ್ತು ಮನ್ಸು ಅನ್ನೋದು ಅದನ್ನ ಸಮಾಧಾನ ಮಾಡೋಕ್ಕಾಗಲ್ಲ ಮ್ಯಾಮ್. ಸರ್ ಇದೊಂದು 36-40 ದಿನ ಶೂಟ್ ಆಗಿದೆ ಸರ್. ಬೆಂಗಳೂರು ಮತ್ತು ಸಕಲೇಶ್ಪುರ, ತೀರ್ಥಹಳ್ಳಿ ಕೊಪ್ಪ, ಆಮೇಲೆ ನಾನು ಗುರುದತ್ ಕೊಪ್ಪ ಅಂತ ಅವ್ರಿಗೆ ನೆನೆಸ್ಕೋಬೇಕು ಸರ್. ಯಾಕಂದ್ರೆ ನಾನು ಈ ಲೊಕೇಶನ್ ಎಲ್ಲ ಅವ್ರ ಮನೆ ಅಕ್ಕಪಕ್ಕನೇ ಕೊಟ್ಟಿರೋದು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಆಗಿದೆ ಸರ್, ಆಗಿದೆ ಸರ್. ಬಜೆಟ್ ನಾವು ಅನ್ಕೊಂಡ್ಗಿಂತ 1 to 4 ಬಲ್ ಆಗಿದೆ ಸರ್. ಹೌದು ಸರ್, ಒಂದು ಅನ್ಕೊಂಡೆ ಸರ್. ಈ ಚಿತ್ರದ DOP ನಾನು ರಿಷಿ ಅವರು ಮುಂಚೆಯಿಂದನೂ ನನಗೆ ಪರಿಚಯ ಇದ್ದು, ಆವಾಗಲೂ ಸರ್ ಈ ಥರ ಒಂದು ಸಿನಿಮಾ ಮಾಡೋಣ ಅಂತ ಮಾತಾಡ್ತಾ ಇದ್ರು. ಸೊ ಅದು ಆದಮೇಲೆ ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಫಸ್ಟ್ ನಾವೊಂದು ಬರ್ಗೆಟ್ ಬಸ್ಯ ಅನ್ನೋ ಒಂದು ಟೈಟಲ್ನ ಲಾಂಚ್ ಮಾಡೋಕ್ಕೋಸ್ಕರ ಒಂದು ಟೀಸರ್ ಮಾಡಿದ್ವಿ. ಸೊ ಅದಾಗಿ ಒಂದು 2 ವರ್ಷ ಗ್ಯಾಪ್ ತಗೊಂಡು ಅವರೆಲ್ಲ ಸ್ಕ್ರಿಪ್ಟ್ ಮುಗಿಸ್ಕೊಂಡು ಮತ್ತೆ ಬಂದು ಈ ಥರ ಸ್ಕ್ರಿಪ್ಟ್ ಎಲ್ಲ ಫೈನಲ್ ಆಗಿದೆ ಮಾಡೋಣ ಅಂತ ಹೇಳಿದ್ಮೇಲೆ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ನನಗೆ ಅವ್ರು ಹೇಳಿದ ತಕ್ಷಣ ಸೆಲೆಕ್ಟ್ ಮಾಡಿದ್ರಿ. ಈ ಸಿನಿಮಾದಲ್ಲಿ ನಾವು ಆಲ್ಮೋಸ್ಟ್ ಬ್ಯಾಂಗ್ಳೂರು ಹುಡುಗಿರು ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಪ್ರತಿ ಸೀನು ನನಗೆ ಒಂದೇ ಟಾಸ್ಕ್ ಇದ್ದಿದ್ದು ಸರ್, ಪ್ರತಿ ಹುಡುಗಿನೂ ಇಂಟ್ರೊಡಕ್ಷನ್ನು ಹೀರೋಯಿನ್ ಥರನೇ ಇರಬೇಕು, ಪ್ರತಿ ಈ ಹುಡುಗಿ ಬಂದಾಗಲೂ ಬೇರೆ ಥರನೇ ಇರಬೇಕು ಅನ್ನೋದು ಒಂದು ಟಾಸ್ಕ್ ಇತ್ತು. ಸೊ ಮ್ಯಾಕ್ಸಿಮಮ್ ನಮ್ಮ ಕೈಯಲ್ಲಿ ಏನಾಗಿದೆ ನಿಭಾಯಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಒಂದಿಷ್ಟು ಪೋರ್ಷನ್ ನಾವು
ನೈಟ್ ಶೂಟ್ ಮಾಡಿದ್ವಿ ಸಕಲೇಶ್ಪುರ ಕೊಪ್ಪದಲ್ಲಿ. ಸೊ ಕೊಪ್ಪದಲ್ಲಿ ಫಾರೆಸ್ಟಲ್ಲಿ ನೈಟ್ ಶೂಟ್ ಮಾಡಿದ್ವಿ. ಸ್ವಲ್ಪ ಹಾರರ್ ಸಸ್ಪೆನ್ಸ್ ಎಲ್ಲ ಇದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲ ನೀವು ನೋಡಿ ಸ್ಕ್ರೀನಲ್ಲಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ಈ ಥಾಟ್ ಹೆಂಗ್ ಬಂತು ನಿಮ್ಗೆ? ಮ್ಯಾಮ್ ನನ್ಗಂತಲ್ಲ ಮ್ಯಾಮ್, ಇಲ್ಲಿ ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ಒಳಗಡೆ ಇರುತ್ತೆ ಮ್ಯಾಮ್. ಸರ್ ಇದು ಆಲ್ರೆಡಿ ಉಪೇಂದ್ರ ಅವ್ರು ತೋರಿಸ್ಬಿಟ್ಟಿದ್ದಾರೆ, ಕರೆಕ್ಟಾ? ಹೌದು, ಉಪೇಂದ್ರ ಸಿನಿಮಾ. ಹೌದೌದು. ಸೊ ಈ ತರ 52 ಹುಡುಗಿರು ನಿಮ್ಗೆ ಹೆಂಗೆ ಕಾನ್ಸೆಪ್ಟ್ ಬಂತು? 54 ಕಾನ್ಸೆಪ್ಟ್ ಮ್ಯಾಮ್ ಒಂದು ಕೊಟ್ಟಿರೋ ಮಾತಲ್ಲಿ ಒಂದು ಲವ್ ಮಾಡಿ ಡಿಪ್ರೆಷನ್ ಹೋಗ್ತಾರೆ, ಹೌದು ಕರೆಕ್ಟಾ? ಹೌದು. ನೀವ್ 54 ಹುಡುಗಿರ್ನು ತೋರಿಸ್ಬಿಟ್ಟು ಡಿಪ್ರೆಷನ್ ಹೋಗಿಲ್ವಾ? ಇಲ್ಲ ಮ್ಯಾಮ್, ಇಲ್ಲ. ಯಾಕಂದ್ರೆ ಅದು ರೀಲ್ ಮ್ಯಾಮ್. ರೀಲ್? ಹೌದು. ಇದು ರಿಯಲ್? ಸಿ ನಿಜ ಹೇಳ್ತೀನಿ, ನಾನು ಎಷ್ಟೆಷ್ಟೋ ಟ್ರೈಲರ್ ಲಾಂಚ್ಗೆ ಹೋಗಿದ್ದೀನಿ, ಬಟ್ ಇದೊಂದು ಒಂಥರ ಡಿಫ್ರೆಂಟ್ ಇದೆ. ನಾನು ಅಲ್ಲಿ ಕೂತ್ಕೊಂಡೇ ಹೇಳಿದೆ, ಸರ್ ಇವ್ರು ಕಾಶಿನಾಥ್ ತರ ಇದ್ದಾರೆ ಅಂತ. ಹಂಗೆ ಬಾಮ ಹರೀಶ್ ಅವರು ಹೇಳಿದ್ರು ಈಗ ಕಾಶಿನಾಥ್ ತರ ಇದ್ದಾರೆ ಅಂತ. ಯು ಆರ್ ಎ ವೆರಿ ಗುಡ್ ಆರ್ಟಿಸ್ಟ್, ಐ ಟೆಲ್ ಯು. ಓಕೆ, ಥ್ಯಾಂಕ್ ಯು. ಅಂದ್ರೆ ಒಂದು ಕಾಮಿಡಿ ಮಾಡೋದು, ಒಂದು ಜನ ನಗ್ಸೋದು ಸುಲಭದ ಕೆಲಸ ಅಲ್ಲ ಅದು. ಅದು ನೀವು ನ್ಯಾಚುರಾಲಿಟಿಯಿಂದನೇ ಬರಬೇಕು. ಅವಾಗ ಅವ್ರಿಗೆ ಅನ್ಸುತ್ತೆ ಇದಕ್ಕೆ ನಗ್ಲೇಬೇಕು ನಾವು ಅಂತ. ನಾನು ಅಲ್ಲಿ ಕೂತ್ಕೊಂಡು ಒಂದು ಟ್ರೈಲರ್ ಲಾಂಚ್ ನೋಡಿದ ತಕ್ಷಣ ಅಷ್ಟು ನಕ್ಕಿದ್ದೀನಿ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಸಿನಿಮಾ ಹೇಗಿರ್ಬೇಕು ಅಂತ ಅಲ್ವಾ? ಡೆಫಿನೆಟ್ಲಿ ಐ ವಿಲ್ ವಾಚ್ ದಿಸ್ ಮೂವಿ. ಐ ವಾಂಟ್ ಟು ವಾಚ್ ದಿಸ್ ಮೂವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಆ ನ್ಯಾಚುರಾಲಿಟಿ ಒಂದು ಆಕ್ಟ್ ಮಾಡ್ತಾ ಇದ್ದೀನಿ, ನನ್ಗೆ ಭಯ ಅನ್ನೋದೇ ಎಲ್ಲೂ ಕಾಣಿಸ್ಲಿಲ್ಲ ನಿಮ್ದು ಆ ಫೇಸ್ ಅಲ್ಲಿ. ಕೆಲವ್ರಿಗೆ ಆ ಡೈರೆಕ್ಷನ್ ಮತ್ತೆ ಹೀರೋ ಆಗಿ ಮಾಡೋದು ಅಂದ್ರೆ ಅದು ಸ್ವಲ್ಪ ಭಯ ಇರುತ್ತೆ, ಬಟ್ ನಿಮ್ಗೆ ಆತರ ಇಲ್ಲ, ಸಾಧಾರಣವಾಗಿ ಮಾಡ್ತಾ ಇದ್ರಿ. ತುಂಬಾ ಇವನ್ ಹುಡುಗಿರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಾಧಾರಣವಾಗಿ ಮಾಡಿದ್ರು. ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ಕಾಪಿ ಯಾವಾಗ ಆಗುತ್ತೆ ಮ್ಯಾಮ್? ರೆಡಿ ಇದೆ, ನೀವು ನೋಡ್ತೀನಿ ಅಂದ್ರೆ ಒಂದು ಶೋ. ಈಗ ಬೇಡ, ನಾನು ನೋಡ್ತೀನಿ ಖಂಡಿತ, ನಾನು ನೋಡ್ತೀನಿ ಸಿನಿಮಾ. ಹೌದು, ಥಿಯೇಟರ್ ಬಂದೆ, ನಾವು ವಾಸುವವರೆಲ್ಲ ನೋಡೋಣ. ವೆರಿ ನೈಸ್ ಮೂವಿ. ನಿಮ್ ಕಾನ್ಸೆಪ್ಟೇ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಮೂವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ನಂದು ಒಂದು ಏನಂದ್ರೆ ಮ್ಯಾಮ್, ನನ್ನ ಸಾಯದೊಳಗಡೆ ಒಂದು 5 ಸಿನಿಮಾ ಆದ್ರೂ ದ ಬೆಸ್ಟ್ ಒನ್ನಲ್ಲಿ ಇರಬೇಕು. ನಾನು ಪ್ರತಿ ಒಂದು 2 ವರ್ಷ ಒಂದು ಕತೆಗೆ ಟೈಮ್ ಕೊಟ್ಕೋತೀನಿ ಮ್ಯಾಮ್. ಏನ್ ಅನ್ಕೊಂತೀರೋ ಅದು ನೀವು ಸಾಧಿಸ್ತೀರಾ, ನನ್ಗೆ ಯಾಕಂದ್ರೆ ಮ್ಯಾಮ್ ನನ್ನಿಂದ ಒಂದು ಹುಡುಗಿದ್ದಾಳೆ ಮ್ಯಾಮ್, ಅವಳು ನನ್ನ ಎಲ್ಲಿಗೋ ತಗೊಂಡು ಹೋಗ್ತದಾಳೆ. ಈ ಆಕ್ಟಿಂಗ್ ಮಾಡ್ಬೇಕಂದ್ರೆ ಕಾರಣ ಅವಳೆ, ಡೈಲಾಗ್ಸ್ ಬರಬೇಕಂದ್ರೆ ಕಾರಣ ಅವಳೆ. ಅವಳು ಹೇಳ್ದಂಗೆ ನನ್ನ ತಲೆಯಲ್ಲಿ ಏನಿಲ್ಲ ಮ್ಯಾಮ್, ಈ ಲವ್ ಗಿವ್ ಮತ್ತೆ ಅಂದ್ರೆ ಫ್ಯಾಮಿಲಿ ಅದೇನಿಲ್ಲ. ಅವಳು ಹೇಳಿದ್ದಾಳೆ, ಅವಳು ಹೇಳೋ ತರ ಆಗ್ಬೇಕು ಅನ್ನೋದೇ ತಲೆಯಲ್ಲಿ, ಬರೀ ಏನಿಲ್ಲ ಮ್ಯಾಮ್. ನನ್ನ ತಂದೆ ತಾಯಿ ಹೇಳಿದ್ದು ತಲೆಯಲ್ಲಿ ಇಲ್ವೇನಾ? ಇಲ್ಲ ಮ್ಯಾಮ್. ಓಕೆ. ಯಾಕಂದ್ರೆ ಅವರು ಹೆಣ್ಣು ಅಂದ್ರೆ ನಾನು ತುಂಬಾ ಗೌರವಿಸ್ತೀನಿ ಮ್ಯಾಮ್, ಒಂದು ದೇವತೆ ತರ ಆರಾಧಿಸ್ತೀನಿ. ಇವತ್ತು ಆ ದೇವತೆನ ನಮ್ಮ ಸಿನಿಮಾಗೆ ಕರೆಸ್ಬಿಟ್ಟು ನಾನು ಟ್ರೈಲರ್ ಲಾಂಚ್ ಮಾಡಿಸ್ಬೇಕು. ಕರೆಸ್ತೀರಾ? ಕರೆಸಿದ್ದೀನಿ ಮ್ಯಾಮ್. ಕರೆಸಿದೀರಾ? ದೇವತೆ ಹೆಣ್ಣು ಮ್ಯಾಮ್, ಹೆಣ್ಣು ಅಂದ್ರೆ ಒಂದು ದೇವತೆ. ಅಯ್ಯಯ್ಯೋ ದೇವ್ರಾ, ಅಂದ್ರೆ ನಾನು ನನ್ನ ಸ್ವಾರ್ಥದಿಂದ ನಾನು ಇಂಟೆನ್ಷನ್ ಇಟ್ಕೊಂಡು ನಾನು ಬಂದಿದ್ರೆ ಅದು ಏನಾಗ್ತಿದ್ನೋ ಗೊತ್ತಿಲ್ಲ ಮ್ಯಾಮ್. ಆದ್ರೆ ಒಂದು ಹೆಣ್ಣನ್ನ ಹಿಂದೆ ಇಟ್ಕೊಂಡ್ ಬಂದಿದ್ದೀನಿ ಮ್ಯಾಮ್. ಸೊ ಅದೊಂದು ಅದ್ಭುತವಾದ ಶಕ್ತಿ ಮ್ಯಾಮ್. ಆ ಶಕ್ತಿ ಬೇರೆ ಎಲ್ಲೂ ಸಿಗಲ್ಲ ಒಂದು ಹೆಣ್ಣಲ್ಲಿ ಬಿಟ್ರೆ. ಸೊ ನಾನು ಯಾವತ್ತಿಗೂ ಒಂದು ಹೆಣ್ಣಿಗೆ ಗೌರವ ಕೊಡ್ತೀನಿ, ಅವ್ರ ತಲೆ ಬಾಗ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಓಕೆ, ತುಂಬಾ ಚೆನ್ನಾಗಿರೋ ಮೂವೀಸ್ ಮಾಡಿ, ಇದೊಂದು ಒಳ್ಳೆ ಹೆಸರಾಗುತ್ತೆ ಅನ್ನೋ ನಂಬಿಕೆ ನನಗೆ. ಆಯ್ತು ಮ್ಯಾಮ್, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಜವಾಗ್ಲೂ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ, ಬಟ್ ಸಿನಿಮಾ ನೋಡಾದ್ಮೇಲೆ ಇನ್ನೂ ಭಾಳ ಮಾತಾಡೋದಿದೆ, ಖಂಡಿತ ಮಾತಾಡ್ತೀನಿ. ನಾನು ಅದೇ ಇಲ್ಲಿ ಕೂತ್ಕೊಂಡು ನಾನು ಅವರೆಲ್ಲ ಮಾತಾಡ್ತಾ ಇದ್ವಿ, ಸರ್ ಕಾಶಿನಾಥ್ ಸರ ಇಲ್ವಾ ಇಲ್ಲಿ ಸ್ವಲ್ಪ ಇವರು ಅಂತ. ಅವ್ರು ಸ್ವಲ್ಪ ದಪ್ಪ ಇದ್ದಾರೆ, ಇವ್ರು ಸ್ವಲ್ಪ ಹಂಗಿಲ್ಲ ಅಂತ ಹೇಳಿದ್ರು. ಬಟ್ ಇವರೇ ಹೀರೋ ಅಂದ ತಕ್ಷಣ ಸ್ವಲ್ಪ ಶಾಕ್ ಆದೆ, ಏನಿರ್ಬೋದು ಈ ಸಿನಿಮಾದಲ್ಲಿ ಅಂತ. ಬಟ್ ಟ್ರೈಲರಲ್ಲೇ ಒಂದು ಹೊಸತನ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಅವರು ಶ್ರದ್ಧಾಭಕ್ತಿ ಕೂಡ. ಬಟ್ ನನಗೆ ಈ ಲಾಕ್ಡೌನ್ ಟೈಮಲ್ಲಿ ನಮ್ಮ ರಜತ್ತು ಮತ್ತು ನಮ್ಮ ಬೆತ್ತಿನಗಿರಿ ಪ್ರೊಡ್ಯೂಸರ್ ಸ್ವಾಮಿಯವರು ನಮ್ಮ ರಿಷಿನ್ ಕರ್ಕೊಂಬರ್ತಾರೆ. ಬಂದು ಆ್ಯಕ್ಚುಲಿ ಈ ಟೈಟಲ್ ಲಾಂಚ್ ಮಾಡಿದ್ದೆ ನಾನು ನಮ್ಮ ಆಫೀಸಲ್ಲಿ. ಅವಾಗ ಸರಿ ಒಂದಷ್ಟು ಟ್ರೈಲರ್ ತೋರಿಸ್ತಾರೆ. ಹೇಳಿದೆ, ನೀನು ಯಾಕೆ ಮಾಡಬಾರ್ದು, ನೀನೇ ಮಾಡಬಾರ್ದು ಅಂತೇಳಿ ನಾನು ಹೇಳಿದೆ. ಒಂದು ಕಾಶಿನಾಥ್ ಅವ್ರೊಂದು ಪ್ಲೇಸ್ಮೆಂಟ್ ತುಂಬೋದು, ಯಾಕಂದರೆ ಈ ಅಟ್ ಪ್ರೆಸೆಂಟು ನಿನ್ನ ಥರ ಕಲಾವಿದರು ಬೇಕು, ಮಾಡು ಅಂತೇಳಿ ಅವತ್ತು ರಿಷಿಗೆ ಹೇಳಿದೆ. ಬಟ್ ಇವತ್ತು ಟೀಸರ್ ರಿಲೀಸ್ ಆಗೋ ಮುಖಾಂತರ ಇವತ್ತು ಸಾಧ್ಯ ಮಾಡಿ ತೋರಿಸಿದ್ದಾನೆ. ಅವ್ರಿಗೆ ಒಳ್ಳೇದಾಗಲಿ. ನಿನ್ಗೆ ಯಾವುದೇ ಕ್ಷಣ ಏನೇ ಇದ್ದರೂ ಅದು 2 ಗಂಟೆಗೆ ಫೋನ್ ಮಾಡಿ ನಿನ್ನ ಜೊತೆ ಇರ್ತೀನಿ ನಾನು. ಓಕೆ, ನೆಕ್ಸ್ಟ್ ನನಗೊಂದು ಡೇಟ್ ಕೊಡು. ಥ್ಯಾಂಕ್ ಯು ಹರೀಶ್ ಸರ್.
ಅವಾಗ 108 ಹೀರೋಯಿನ್ ಮ್ಯಾಮ್. ಭಯ ಆಯ್ತಾಯ್ತು ಮೇಡಮ್. ಬೇರೆ ಕಡೆ ಎಲ್ಲ ಪಂಚ್ ಹೊಡಿತಿರಲ್ಲ ಈಗ. ಇಲ್ಲ ತುಂಬಾ ಖುಷಿ ಆಯ್ತು ಬ್ರೋ. ನಾನು ಈಗ ನೋಡಿದೆ, ಸಖತ್ ನೋಡಿದೆ ಮೇಡಮ್, ಇವಾಗ ನೋಡಿದೆ ಟ್ರೈಲರ್ ಸಖತ್ತಾಗೈತೆ ಬ್ರೋ. ನಾನು ಡೈರೆಕ್ಟರ್ ಆಗ್ಬೇಕು ಅಂತಾನೆ ಬೆಂಗಳೂರಿಗೆ ಬಂದೆ, ಆಕ್ಟರ್ ಸತ್ಯೋಗ್ಲು ಮೇಡಮ್. ನನ್ನಗೂ ಇಲ್ಲಿ ಇದೇ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಇದೇ ಸ್ಟುಡಿಯೋದಲ್ಲಿ ಒಂದು ಸಿನಿಮಾ ಸೇಮ್ ಇದೇ ಥರ ಪ್ರೆಸ್ ಮೀಟ್ ಇತ್ತು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿ ಗಾಡಿಗಳನ್ನೆಲ್ಲ ಕರ್ಕೊಬರೋದು, ಗೆಸ್ಟ್ ಬಂದು ನಿಲ್ಸೋದು ಹಂಗೆ ಮಾಡ್ತಿದ್ದೆ. ಇವಾಗ ನಾನೇ ಗೆಸ್ಟಾಗಿ ಬಂದಿದ್ದೀನಿ, ತುಂಬ ಖುಷಿ ಆಯಿತು. ಮುಂಚೆ ಎಲ್ಲ ಚೀಪಾಗಿ ನೋಡ್ರಿ, ಇವಾಗ ಚೀಪ್ ಗೆಸ್ಟಾಗಿ ನೋಡ್ತಾರೆ, ಅದೊಂದು ಖುಷಿ. ತುಂಬ ಖುಷಿ ಆಯಿತು ಬ್ರೋ. ಬಸ್ಸೇ ಬರಗೆಟ್ ಬಸ್ಸಿಯ ನನ್ನಲ್ಲಿ ಒಬ್ಬ ಒಳಗಡೆ, ನೀವು ಹೇಳಿದ್ರಲ್ಲ ಬ್ರೋ ಹಂಗೆ ನನ್ನಲ್ಲಿ ಒಬ್ಬ ಒಳಗಡೆ ಬರಗೆಟ್ಟಿರೋ ಬಸ್ಸಿ ಅವನು ಅವಾಗ ಎಲ್ಲರಲ್ಲೂ ಒಬ್ಬೊಬ್ಬ ಇರ್ತಾನೆ. ತುಂಬ ಖುಷಿ ಆಯಿತು. ನೀವು ನನಗೆ ಇನ್ಸ್ಪಿರೇಷನ್ ಬ್ರೋ. ಚೆನ್ನಾಗಿ 6 ಪ್ಯಾಕ್ ಇಟ್ಕೊಂಡು ಚೆನ್ನಾಗಿರೋರೆ, ಸೂಪರ್ ಆಗಿರೋರೆ ಹೀರೋ ಆಗಬೇಕು ಅಂತೇನಿಲ್ಲ. ನಮ್ಮ ಥರ ಸುಮಾರಾಗಿರೋರು ಹೀರೋ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಟ್ರೈಲರಲ್ಲಿ, ಸಿನಿಮಾದಲ್ಲಿ. ನಾನು ಮೇಡಮ್ ಜೊತೆ ಬಂದು ಸತ್ಯವಾಗ್ಲೂ ಸಿನಿಮಾ ನೋಡ್ತೀನಿ. ಸಿನಿಮಾ ನೋಡ್ಬಿಟ್ಟು ಫಸ್ಟ್ ಶೋ ನೋಡ್ಬಿಟ್ಟು ನಾನೇ ಫಸ್ಟ್ ರಿವ್ಯೂ ಕೊಡ್ತೀನಿ ಬ್ರೋ. ಮೇಡಮ್ ಥ್ಯಾಂಕ್ ಯು ಗಿಲ್ಲಿ ಅವರೇ. ಅಷ್ಟೇ ಪ್ರಾಪರ್ಟಿ ಕಾಮಿಡಿ ಮಾಡ್ಬೇಕಾ? ನಿಮ್ ಲುಕ್ಕಲ್ಲೇ ಗೊತ್ತಾಯ್ತು. ಒಂದ್ ಮಾಡಿ ನೋಡೋಣ. ಮಾಡ್ಲಾ? ಇದೇನಿದು ಸ್ಟೇಜು? ನಿಮ್ಮನ್ನ ನೋಡಿ ಕೋಮಾಗೋದೆ, ಕೋಮಾ ಸ್ಟೇಜ್. ಥ್ಯಾಂಕ್ ಯು. ನಮ್ಮ ಮಧುರಿ ಬಸ್ಪ ಅದೇ ನ್ಯಾಷನಲ್ ಸ್ಟಾರ್ ಧ್ರುವ ಸರ್ಜಾ ಸಾರ್ ಹತ್ರ ಕರ್ಕೊಂಡು ಹೋಗಿದ್ರು. ಅವ್ರ ಹತ್ರ ಒಂದು 500 ಜನ ಹೊರಗಡೆ ನಿಂತಿದ್ರು. ನಾವು ಹೋದ್ಮೇಲೆ ಬನ್ನಿ ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಅವ್ರ ಮನೆಯಲ್ಲಿ ವೆಯ್ಟ್ ಮಾಡೋಕೆ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಸಾರ್ ಬಂದರು, ಧ್ರುವ ಸರ್ಜಾ ಸಾರ್. ಎಲ್ಲಿ ತೋರಿಸಿ ಅಂತ ಅಂದರು. ಪ್ಲೇ ಮಾಡಿದ್ವಿ, ಕೂತ್ಕೊಂಡು ಅವ್ರ ಪಕ್ಕನೇ ಕೂತ್ಕೊಂಡು ನೋಡಿದ್ವಿ. ಪ್ರತಿ ಒಂದೊಂದು ಡೈಲಾಗ್ಸ್ಗೂ ತುಂಬ ನಕ್ಕು, ತುಂಬ ಎಂಜಾಯ್ ಮಾಡಿದ್ರು ಸಾರು. ಅವ್ರು ನೋಡಿದ್ರೆ ನ್ಯಾಷನಲ್ ಸ್ಟಾರು, ನಾವು ನೋಡಿದ್ರೆ ಹೊಸಬ್ರು. ನಮ್ಮನ್ನು ದೂರದಿಂದ ತೋರಿಸ್ಕೊಂಡು ಬರ್ತೀವೇನಪ್ಪ ಅಂತ ಅನಿಸಿತ್ತು. ಸೊ ಅವರು ಹೊಸಬ್ರಿಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾರೆ ಅಂತಂದರೆ ನನಗೆ ಮೊನ್ನೆನೇ ಹೋದಾಗಲೇ ಗೊತ್ತಾಯಿತು. ಸೊ ಅವರು ನ್ಯಾಷನಲ್ ಸ್ಟಾರ್ ಅನ್ನೋದು ಏನಿಲ್ಲದೇನೆ ಪಕ್ಕ ಕೂತ್ಕೊಂಡು, ಇನ್ನೊಂದು ಏನು ಗುಡ್ ನ್ಯೂಸ್ ಅಂದರೆ ಅವ್ರು ನನ್ನ ನಂಬರ್ ತೊಗೊಂಡ್ರು. ನಿನ್ನ ನಂಬರ್ ಕೊಡಿ ನನಗೆ ಬೇಕು ಅಂತ, ಮ್ಯಾನೇಜರಿಗೆ ಕೊಟ್ಟು ಹೋಗಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಧ್ರುವ ಸರ್ಜಾ ಸರ್. ನಾಳೆ ಮುಂದೆ ಏನೇ ಆಯ್ತು ಅಂದ್ರೂ ನಾನು ನಿಮ್ಮ ಹತ್ರನೇ ಬರ್ತೀನಿ, ನೀವೇ ಬರಬೇಕು ನಮಗೆ ಅಂತ ನಾನು ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಟೀಮ್ ಏನಿದೆ, ಬಾಮ ಹರೀಶ್ ಸರ್, ಬಾಮ ಗಿರೀಶ್ ಸರ್, ಪ್ರೇಮ ಮ್ಯಾಮ್, ಗಿಲ್ಲಿ ನಟ, ಇದು ನಾನು ಮಾಡೋ ಸಿನಿಮಾದಲ್ಲೂ ಇವರು ಬಂದು ನನಗೆ ಏನೋ ಒಂದು ಮಾಡಿಕೊಡ್ಲೇಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಫಸ್ಟ್ ಅಟೆಂಪ್ಟಲ್ಲಿ ಏನಿದ್ದಾರೆ ನನಗೆ ಇವರೇ ಇರಬೇಕು. ಯಾಕಂತಂದರೆ ನೆಕ್ಸ್ಟ್ ಇನ್ನೊಂದು ಏನಂದರೆ ಇದ್ರ ಸೀಕ್ವೆಲ್ನು ಬರ್ತಾ ಇದೆ, BB2 ಬರ್ತಾ ಇದೆ. ಅದು ತುಂಬ ಫ್ಯಾಮಿಲಿ ಕಾಮಿಡಿ ಪ್ಯಾಕೇಜ್ ಥರ ಅದೂ ಬರ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಸೀಕ್ವೆಲ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಕೂಡ ಲಾಂಚ್ ಮಾಡಿಕೊಟ್ಟಿದ್ರು. ಸೊ ನಮ್ಮದು 50 ಡೇಸ್ ಸೆಲೆಬ್ರೇಷನ್ ಆಯಿತು ಸಿನಿಮಾ. ಅವರು ಕೂಡ ತುಂಬ ಸಪೋರ್ಟ್ ಮಾಡಿದರು. ಈ ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ ಒಳ್ಳೆ ಕಂಟೆಂಟು ನಾನು ನೋಡಿದ ಮಟ್ಟಿಗೆ ಅಂದರೆ ಯುನಿಕ್ ಆಗಿತ್ತು. ಅಂದರೆ ಕಾಶಿನಾಥ್ ಸರ್, ಉಪೇಂದ್ರ ಸರ್, ಆ ಥರ ಜಾನರಲ್ಲಿ ಸಿನಿಮಾ ಇದು. ಯಾಕಂದರೆ ಸಿನಿಮಾಗಳು ನಮಗೋಸ್ಕರ ಮಾಡೋದಕ್ಕಿಂತ ಆಡಿಯನ್ಸ್ಗೋಸ್ಕರ ಸಿನಿಮಾ ಮಾಡಬೇಕಂತ, ಅವಾಗ ಮಾತ್ರ ಸಿನಿಮಾ ಗೆಲ್ಲೋಕ್ಕೆ ಸಾಧ್ಯ. ಸೊ ಹಂಗಾಗಿ ನಾನು ತುಂಬ ಟ್ರೈಲರ್ನ ಇಷ್ಟಪಟ್ಟು ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ಅವ್ರಿಗೆ ಮಾಡಿದ್ದೀನಿ. ನಾನು ಒಂದೇ ಕರೆಗೆ ಗಿಲ್ಲಿ ನಟ ಅಣ್ಣನವ್ರು ಕೂಡ ಬಂದಿದ್ದಾರೆ, ಪ್ರೇಮ ಮೇಡಮ್ ಕೂಡ ಬಂದಿದ್ದಾರೆ, ಬಾಮ ಹರೀಶ್ ಸರ್ ಕೂಡ ಬಂದಿದ್ದಾರೆ. ನಮ್ಮಂಥ ಹೊಸಬರಿಗೆ ಸಪೋರ್ಟ್ ಮಾಡೋದು ಯಾರು ಬೇಕಾದರೂ ಮಾಡೋಕ್ಕಾಗಲ್ಲ. ಸೊ ಆ್ಯಟಿಟ್ಯೂಡ್ ತೋರಿಸ್ತಾರೆ, ಕಾಲ್ ಮಾಡಿದ್ರೆ ಕಾಲ್ ಕಟ್ ಮಾಡೋದು, ಇಲ್ಲ ಬಿಜಿ ಇದ್ದಾರೆ ಮೇಡಮ್ಮು, ಬಿಜಿ ಇದ್ದಾರೆ ಸರ್ ಅಂತಾರೆ. ಬಟ್ ನಾನು ನೋಡಿದ ಮಟ್ಟಿಗೆ ಪ್ರೇಮಮ್ಮ ಮೇಡಮ್ನವ್ರ ನೋಡ್ತಿರೋ ಸ್ಟಾರ್ಡಮ್ಮೇ ಇಲ್ಲ. ಅಂಥವ್ರು ನಮ್ಮ ಒಂದೇ ಕರೆಗೆ ಹೇಳಿ ಸರ್ ಏನಾಗಬೇಕಾಗಿತ್ತು ನಮ್ಮ ಕಡೆಯಿಂದ ಅಂದ್ರೆ, ಮೇಡಮ್ ಹಿಂಗೆ ಟೀಸರ್ ಲಾಂಚ್ ಮಾಡಬೇಕಾಗಿತ್ತು, ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇದ್ದೀವಿ ಅಂದೆ. ಆಯಿತು, ಯಾವಾಗ ಇಟ್ಕೊಂಡಿದ್ದೀರಾ ಅಂದರು. ಮೇಡಮ್ ಒಂದು 28ಗೆ ಇಲ್ಲ 30ಗೆ ಇನ್ನೂ ಡೇಟ್ ಫೈನಲ್ ಆಗಿಲ್ಲ ಅಂದೆ. ಒಂದು 2 ಡೇಸ್ ಟೈಮ್ ಕೊಡಿ ಅಂದರು. 2 ಡೇಸ್ ಅಲ್ಲ, ಒಂದು 20 ಮಿನಿಟ್ಸಲ್ಲೇ ಕಾಲ್ ಬ್ಯಾಕ್ ಮಾಡಿ ಬರ್ತೀನಿ ಸರ್, ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಖುಷಿ ಆಯಿತು. ಗಿಲ್ಲಿಯವರು ಕೂಡ ಅಷ್ಟೇ 10 ನಿಮಿಷದಲ್ಲಿ ಕಾಲ್ ಬ್ಯಾಕ್ ಮಾಡಿದ್ರು. ಬ್ರದರ್, ನನ್ನ ಕಡೆಯಿಂದ ಏನಾಗುತ್ತೆ, ನಾನು ಹೊಸಬ, ನಿಮ್ಮ ಜೊತೆ ನಾನು ಬೆಳಿತೀನಿ, ನಾನು ಬೆಳೆಸ್ತೀನಿ ಅಂತ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ವಿಶೇಷವಾಗಿ ನನ್ನ ಗಾಡ್ ಫಾದರ್, ನನ್ನ ಇಂಡಸ್ಟ್ರಿಗೆ ಗಾಡ್ ಫಾದರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧ್ರುವ ಸರ್ಜಾ ಅವ್ರನ್ನ. ಸೊ ಅವರು ನನಗೆ ಒಂದೇ ಕರೆಗೆ ಕರ್ಕೊಂಡು ಬಾ ಮಗ, ಯಾರು ನಾನು ಟೀಸರ್ ನೋಡಿ ನಾನು ಬಯಸ್ಕೊಡ್ತೀನಿ ಅಂತ ಹೇಳಿದ್ರು ಅವರು. ಆಮೇಲೆ ಡ್ರಾಗನ್ ಮಂಜು ಸರ್, ಆಮೇಲೆ ಶಶಾಂಕ್ ಸರ್, ಆಮೇಲೆ ಇವರು ರಮೇಶ್ ಇಂದ್ರ ಸರ್, ತುಂಬ ಜನ. ಅಂದರೆ ಹೊಸಬರಿಗೆ ಸಪೋರ್ಟ್ ಮಾಡಲ್ಲ ಅಂತಾರೆ, ಬಟ್ ಇರ್ತಾರೆ ಕೆಲವೊಬ್ಬರು.
ಒಳ್ಳೆ ಮನಸ್ಸಿರೋರು ನಮ್ಮ ಇಂಡಸ್ಟ್ರಿಲಿ ಇದ್ದಾರೆ ಅಂತ ನನಗೆ ಮೊದಲಿಂದನೂ ಗೊತ್ತಾಯಿತು. ಸೊ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತಂತ ನನ್ನ ಭಾವನೆ. ಒಳ್ಳೇದಾಗ್ಲಿ. ಈ ಟೀಮ್ಗೆ ನನ್ನ ಕಡೆಯಿಂದ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ಅದೇ ರೀತಿ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಈ ಟೀಮ್ಗೆ ಒಳ್ಳೇದಾಗಬೇಕು, ಒಳ್ಳೇದಾಗೇ ಆಗುತ್ತೆ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕದವರು ಅಂತ ಹೆಸರುವಾಸಿಯಾಗಿರುವ ನಮ್ಮ ಭಾಗದವರು ಸೇರಿ ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್. ಯಾರೋ ಹೇಳ್ತಾರೆ 1000 ಕೋಟಿ ಸಿನಿಮಾ ಮಾಡೋ ಬದಲು ಕಂಟೆಂಟ್ ಇರೋ ಸಿನಿಮಾ ಮಾಡ್ಬೇಕಂತೆ. ಸೊ 1000 ಕೋಟಿ ಸಿನಿಮಾ ನನಗೆ ನೆಲ್ಲುತ್ತೋ ಬೀಳುತ್ತೋ ಗೊತ್ತಿಲ್ಲ, ಬಟ್ ಕಂಟೆಂಟ್ ಇರೋ ಸಿನಿಮಾ ಗೆಲ್ಲುತ್ತೆ. ಅದ್ರ ಜೊತೆಗೆ ಪ್ರಮೋಷನ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಂತ ನನ್ನ ಭಾವನೆ. ಮಾಧ್ಯಮ ಮಿತ್ರರು ಕೂಡ ತುಂಬಾ ಫೋಕಸ್ ಮಾಡಿ ತೋರಿಸಿ ದಯವಿಟ್ಟು ಹೊಸಬರಿಗೆ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜಯ ಜಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.